ಪಂಚಮಶಾಲಿ ಸಮುದಾಯದಿಂದ ಸಮುದಾಯಕ್ಕೆ ರಿಸರ್ವೇಷನ್ ಬೇಕು ಅಂತೇಳಿ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 5,000 ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಇಲ್ಲಿ ಸುವರ್ಣಸೌಧದ ಹತ್ತಿರ ಬಂದು ಅಲ್ಲಿ ಪ್ರೊಟೆಸ್ಟ್ ರ್ಯಾಲಿ ಮಾಡಬೇಕು ಅಂತ ಇಲ್ಲಿ ಬನ್ನಿ ಅಥವಾ ಅಲ್ಲಿ ಸೀಟಲ್ಲಿ 5,000 ಟ್ರ್ಯಾಕ್ಟರ್ ಇಲ್ಲಿ ಬರೋದಾದ್ರೆ ನಾವು ಇಲ್ಲಿ ಸದನನೂ ನಡೆಸೋದಕ್ಕಾಗೋದಿಲ್ಲ, ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಟ್ರ್ಯಾಕ್ಟರ್ಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದ್ದೀವಿ. ಆದರೆ ನಾವು ಜನ ಬರಬೇಕು, ಅವರು ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕು, ಪ್ರತಿಭಟನೆ ಅವ್ರ ಹಕ್ಕಿದೆ, ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತೇಳಿ ಹೇಳಿದ್ದೇವೆ. ಆದರೆ ಅವರು ಈಗ ಹೇಳ್ತಿದ್ದಾರೆ ನಮಗೆ ಈ ಟ್ರ್ಯಾಕ್ಸ್ ಜೀಪು ಅದರಲ್ಲಿ ಜನ ಬರ್ಬೋದು ಅಂಥೇಳಿ ಅದನ್ನು ನಾವು ಅಲೋ ಮಾಡ್ತೀವಿ. ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದರೆ ತುಂಬ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ, ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನು ನಾವು ಅಲೋ ಮಾಡ್ತೀವಿ. ಆಮೇಲೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ತಾವೇ ಕೇಳ್ತೀರಾ ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗಲಿಲ್ಲ, ಲಾ ಅಂಡ್ ಆರ್ಡರ್ ಈ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ ಹಾಗೆ ಹೀಗೆ ಅಂತ ತಾವೇ ಆಪಾದನೆ ಮಾಡ್ತೀರಿ. ಅದರಿಂದ ರೆಸ್ಟ್ರಿಕ್ಟಿವ್ ಆಗಿ ಮಾಡೋದಾದರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ಅಧ್ಯಕ್ಷ. ಅಲ್ಲ ಒಪ್ಪಿಗೆ. ಈಗ ನಮ್ಮ ಯತ್ನಾಳವರು ಬಂದಿರಲಿಲ್ಲ ಆ ಸಭೆಗೆ, ನಾವೆಲ್ಲ ಬಂದಿದ್ರಿ. ಈಗ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವ ರೀತಿ ಹೋರಾಟ ಮಾಡೋದಕ್ಕೆ, ಕಾನೂನನ್ನ ಕೈಗೆ ತಗೊಂಡೆ ಹೋರಾಟ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಬಾರ್ದು. ಮತ್ತೆ ಏನಾನ ಟ್ರಾಫಿಕ್ದು ಆ ಥರದ್ದು ಏನಾನ ಇದ್ರೆ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡಲಿ. ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ರೀತಿ ತೊಂದರೆ ಪೊಲೀಸ್ಗೆ ಅವರಿಗೆ ನಾವು ಜನ ಬರೋದಕ್ಕೆ ರಿಸ್ಟ್ರಿಕ್ಷನ್ ತಿಳಿಸಿದ್ದೇವೆ ಆಲ್ರೆಡಿ. ಈಗ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದೇವೆ, ಅವರು ಕ್ರಮ ಆಸನಕ್ಕೆ ಬರಲಿ ಮತ್ತೆ ಮಾತಾಡಿ. ಈಗ ಮಾನ್ಯ ಗೃಹ ಸಚಿವರು ಹೇಳಿದ್ರು ನಾಳೆ ಹೋರಾಟ ಮಾಡೋದಕ್ಕೆ ನಾವು ಟೆಂಪೋ ಟ್ರ್ಯಾಕ್ಸ್ ಅಲೋ ಮಾಡ್ತೀವಿ, ಹೋರಾಟ ಮಾಡೋರೆಲ್ಲರ ಹಕ್ಕಿದೆ ಮಾಡ್ಬೋದು ಅಂತ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ. ನಮ್ಮ ಸಮುದಾಯ ಭಾಳ ವರ್ಷಗಳಿಂದ 2A ಸೇರಿಸಿ ನಮ್ಮ ಸರ್ಕಾರ ಇದ್ದಾಗ 2D ನಮ್ಗೆ ಅಕಾಮಿಡೇಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಲಿಂಗಾಯತ 2A ಇಲ್ಲ ಅಂತ ಲಿಂಗಾಯತರು, ಮರಾಠರು, ಜೈನರು, ಕ್ರಿಶ್ಚಿಯನ್ರನ್ನೆಲ್ಲ ಸೇರಿಸಿ 7% ಕೊಟ್ಟಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದೇನಾದರೂ ಸೂತ್ರ ಕಂಡುಹಿಡಿದು ನಾಳೆ ಸಭೆ ಕರೆದು ಒಂದೇನಾದರೂ ಕಾಂಕ್ರೀಟ್ ಆಗಿ ಏನಾದರೂ ನಿರ್ಣಯವನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ಪ್ರಕಟಣೆ ಅಧ್ಯಕ್ಷರು ಸ್ವಲ್ಪ ಸಿಎಂ ಅವರು ಉತ್ತರ ಕೊಡ್ತಾರೆ. ಸಿಎಂ ಅವ್ರಿಗೆ ಹೇಳಿಬಿಡ್ಲಿ ಅಧ್ಯಕ್ಷರೇ, ಈಗ ಈಗೇನಂತ ದಯವಿಟ್ಟು ಮುಖ್ಯಮಂತ್ರಿಗಳು